ನಗು ಮೋಗದ ಬಿಳಿ ಮೋಗದ ಚೆಲ್ಮೋಗದ ಚೆನ್ನೆ ತಿಳಿ ನೀರ ತೆರಮನದ ಕತ್ತಳಲ್ಲ ನನ್ನೆ ಕಿತ್ತೋರ ಊರಿಗೋಗಿ ಬಳಿಯ ಅಂಗಡಿಗೋಗಿ ಬಳಿಯ ತಂದಾರ ಮಗಳಿಗೆ ಕನಕ ಕಳೆದಂತೆ ಹುಡುಕುವಳು ನಾವು ತಪ್ಪಿದರೆ ಮೈದೋಳವಿ ಓಡುವಳು ನಾ ಮಾತನಾಡದೆ ಸುಮ್ಮನಿರೆ ಮನದಲ್ಲೇ ಮರುಗುವಳು. ಫ್ರೆಂಡ್ಸ್ ಯಾಕೋ ಮೊಬೈಲ್ ಕ್ವಾಲಿಟಿ ಕಡಿಮೆ ಬರತ್ತೈತಿ. ಸೊ ಈಗ ಊಟ ಮಾಡಕತ್ತೀವ್ರಿಪ್ಪ. ಊಟ ಮಾಡುವಾಗ ಸಿಗ್ತಾನಂತೆ, ಊಟ ಮಾಡಿದ್ಮ್ಯಾಗ ಸಿಗ್ತಾನಂತೆ. ಸ್ಟೇಟ್ ಟ್ಯೂನ್ ಆಗಿರಿ. ಸ್ಮೂಟ್ ಹೆಂಗಾಗೈತಿ? ಸಾಂಬಾರು ಮಸ್ತ್ ಆಗೈತ್ಯಾ? ಐ ವಿಲ್ ಸ್ಟಾರ್ಟ್. ಎಂಗೇಜ್ಮೆಂಟ್ ಅಂತಾರೆ ಮತ್ತು ಇಳೆ ಅಂತಾರೆ. ಸೊ ಇದು ರಾತ್ರಿ ಏನು ಮಾಡ್ತಾರಲ್ಲ ಆ ಫಂಕ್ಷನ್ ಇದ್ದಿದೆ. ಸೊ ಇದೆಲ್ಲ ಪ್ರಿಪ್ರೇಷನ್ ಮಾಡಕತ್ತಾರೆ. ನಮ್ಮ ಅಪ್ಪಾಜಿ ನಿಂತ್ಕೊಂಡು ಎಲ್ಲರಿಗೂ ಹಿಂಗೆ ಅಂತಂತೇಳಿ ಎಲ್ಲ ನಮ್ಮ ಅಪ್ಪಾಜಿ ಎಲ್ಲಿ ಹೋದ್ರೂ ಇದೊಂದು ನಮ್ಮ ಅಪ್ಪಾಜಿನ ಮುದ್ದಾಮ್ ಕರ್ಸಿದ ಕಾರಣ ಅದು ಬಂದೆಲ್ಲ ಹೊಕ್ಕಾರ ಅಂತೇಳಿ ಹೇಳಿ ಅಂದರೆ ಒಂದು ಸ್ವಲ್ಪ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಾರಂತೇಳಿ. ಸೊ ದಿಸ್ ಈಸ್ ವಾಟ್ ಪ್ರಿಪ್ರೇಷನ್ ಫಾರ್ ಟುಡೇ ಈಸ್ ಗೋಯಿಂಗ್ ಆನ್. ಸೊ ಈಗೇನು ಮಾಡೋಣಪ್ಪ ಅಂದರೆ ನಾವು ಹೋಗಿ ಡ್ರೆಸ್ ಕಳೆದ ಇನ್ನೊಂದು ಡ್ರೆಸ್ ಬರೋಣ ಅಂತ ಹಾಕೊಂಡೆ. ಸೊ ಈಗ ರಾತ್ರಿ ಫಂಕ್ಷನ್ ಐತಿ. ಸೊ ಹಂಗಾಗಿ ಈ ಡ್ರೆಸ್ ಕಳೆದ ಬೇರೆ ಡ್ರೆಸ್ ಹಾಕೊಂಡು ಬರೋಣ ಅಂತ. ಎಲ್ಲಾರ್ದು ಊಟ ಆದರೂ ನಿಂದು ಊಟ ಮುಗಿಯೋದ್ಲು ಎಷ್ಟಾರ ಊಟ ಮಾಡ್ತಿದ್ದ ಕೈ ಮುಳ್ಕಣಂಗೆ ಕಾಣ್ತೀರ ನೀವೊಂದು ಸ್ವಲ್ಪ ಆಕೆ ಯಾಕೆ ಕಾಣಿ ತಂಗಿ. ಸೊ ಈಗ ಊಟ ಅಂತೂ ಮಾಡಿ ಇಲ್ಲಿ ಬಂದ ಎಲ್ಲರೂ ಕುಂದ್ರಾಕತ್ತಾರೆ ರೀ. ನನ್ನ ಫೋನ್ನಾಗಂತೂ ಚಾರ್ಜ್ ಇಲ್ಲ. ಸೊ ನಿಮಗೆ ಸಿಗ್ತಾನಂತ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಮೇಲೆ ಸ್ಟೇಟ್ ಆಗಿರಿ. ಸೊ ಇಲ್ಲಿ ಹೊಂಟಾರಿಪ್ಪ ಈಗ ಮದುಮಕ್ಕಳು ರೆಡಿಯಾಗಿ. ಬಟ್ ನಾ ಇನ್ನೂ ಆಗಿಲ್ಲ ರೆಡಿ. ಸಿಗ್ತಾನಂತ ನಾ ರೆಡಿ ಆದ್ಮ್ಯಾಗ ಸ್ಟೇಟ್ ಆಗಿರಿ. 15 minutes later. ದೈವದ ಸಾಕ್ಷಿಯಾಗಿ ತೆಗೆದುಕೊಂಡಿರುತ್ತೇವೆ. ಸೋನಂಟಿ ತಂದಾರ ಮಗಳಿಗೆ ಕಿತ್ತೋರ ಊರಿಗೋಗಿ ಬಳಿಯ ಅಂಗಡಿಗೋಗಿ ಬಳಿಯ ತಂದಾರ ಮಗಳಿಗೆ ಬಳಿದೇನ ಚೌಕಾಸೆ ಬಳಿಯದ ಬಣ್ಣದ ಮ್ಯಾಲ ಪಾರ್ವತಿ ಪರಮೇಶ್ವರ ಕಾರ್ಗೇರಿ ನಂದೇಶ್ವರ ದಾವಣಗೆರೆ ವೀರಭದ್ರ ಸೋಪಾನ ಮಾಡ್ಯಾರ ಮಗಳಿಗೆ.
ದೇವರ ಚನ್ನ ಬಸವಣ್ಣ ಸರಳ ಸೋಮೈ ಮಾಡ್ಯಾನ ಮದ ಮಂಗಳಾರತಿ ಜೈ ಮಂಗಳ ನಿತ್ಯ ಸುಯಿ ಮಂಗಳ ಒಂದೇನ್ರಿ ಏನ್ರಿ ಏನ್ರಿ ರೊಟ್ಟಿ ಫಕೀರೆ ಸರಿಗೆ ಹೌದೇನ್ರಿ ಇಷ್ಟೋ ತನಕ ಏನೈತಲ್ಲ ರೀ ಫಂಕ್ಷನು ಆತ ಫೋಟೋ ತೆಗೆಸ್ಕೊಂಡಿದ್ದು ಆತ ಕುಕ್ಕುಂ ಭಾಳ ಒಂದು ಸ್ವಲ್ಪ ದೊಡ್ಡದಾಗೈತಿ. ಸೊ ನಿಮ್ಗೆ ಈಗ ಏನಿಲ್ಲ ಈ ಡ್ರೆಸ್ ಕಳೆದ ಮತ್ತೆ ಹೊಳ್ಳಿ ಫಸ್ಟ್ ಹಾಕೊಂಬಂದಿದ್ದೀವಲ್ಲ ಆ ಡ್ರೆಸ್ ಹಾಕ್ಕೊಂಡು ಈಗ ಮಕ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾನಂತ. ಸೊ ಈ ಲಾಗ್ ಬಹುಶಃ ಇಲ್ಲಿಗೆ ಮುಗಿಸ್ಬೋದು. ಸೊ ಬರೀ ಈಗ ನೆಕ್ಸ್ಟ್ ಏನಾಗುತ್ತೆ ಏನೇನು ಅಂತೇಳಿ ತೋರಿಸ್ಕೊಂಡು ಹೋಗ್ತಾನಂತೆ. ಸೊ ಫ್ರೆಂಡ್ಸ್ ಈಗ ಎಷ್ಟಾಗೈತಪ್ಪ ಅನ್ನೋ ಟೈಮು 1:32 ಆಯ್ತು. ಸೊ ಈಗ ಫಂಕ್ಷನ್ ಹಾಲೆಲ್ಲ ಖಾಲಿ ಮಧ್ಯಾಹ್ನ 1:30 ಅಂದ್ರೆ ಇಲ್ಲಿ ತುಂಬಿರ್ತೈತಿ ಜನ. ಸೊ ಫೋಟೋಗ್ರಾಫರ್ ಅನ್ನಾರ ಅಲ್ಲಿ ಬಾಗಿಲಾಗ ಫೋಟೋಶೂಟ್ ಮಾಡಾಕತ್ತಾರ. ಸೊ ಸ್ಟೇಜ್ ಮಾತ್ರ ಅನಾಹುತ ಐತ್ರಿ, ಅಂದ್ರೆ ಚಂದ ಐತಿ, ಚಂದ ಕಾಣಕತ್ತೈತಿ. ಡೆಕೋರೇಷನ್ ಎಲ್ಲ ಭಾರಿ ಆಗೈತಿ. ಸೊ ಮದುವೆ ಅಲ್ಲಿ ನೋಡ್ಬೋದು ನೀವು ಈ ರೀತಿ ಇರ್ತಿದ್ದ. ಸೊ ಇದ್ರೊಂದು ಫುಲ್ ತೋರಿಸ್ಬೇಕಂತೇಳಿ ನಾನು ಮತ್ತೆ ಹೊಳ್ಳಿ ಬಂದೆ. ಮ್ಯಾಗ ತೋರಿಸ್ತಾನಂತ ಬರೀ ಹತ್ತಿ ಹೆಂಗೈತಿ ಏನು ತಾನ ಅಂತಂತಂತೇಳಿ ಇಲ್ಲೇ ಮ್ಯಾಗ ವಿ ಅಂತ ಮಾಡ್ಸ್ಯಾರ. ಮತ್ತು ಹೊಳ್ಳಿ ಇವ್ರು ಇದನ್ನೊಂದು ಮಾಡ್ಯಾರ, ಹಿಂಗೆ ವಿಜಯ್ ಕುಮಾರ್ ಜೊತೆ ಪ್ರೀತಿ ಅಂತಂತೇಳಿ ಇದನ್ನೊಂದು ಮಾಡ್ಸ್ಯಾರ. ಸೊ ಇದೊಂದು ಮಾಡ್ಯಾರ. ಸ್ಟೇಜ್ ಮಾತ್ರ ಈ ರೀತಿ ಐತಿ, ಚಂದ ಐತಿ, ಎಲ್ಲ ಬರಬ್ಬರ ಐತಿ ಕರೆ. ಸೊ ಇಷ್ಟೊತ್ತು ಈಗ ನೋಡಿರಿ, ಈಗ ಯಾರೊಬ್ಬರು ಮಂದಿಲ್ಲ, ಅಷ್ಟು ಎಲ್ಲ ಪ್ರತಿಯೊಂದು ಚೇರು ಖಾಲಿ. ನಾಳೆ ಎಷ್ಟೊತ್ತಿನಾಗಪ್ಪ ಅಂತಂದರೆ 1:30. ಈಗ 1:30 ಮೇಲೆ ಆಗೈತಿ. ನಾಳೆ ಮಧ್ಯಾಹ್ನ 1:30 ಅಂದ್ರೆ ಜನ ಜಾತ್ರೆ, ಅಂದ್ರೆ ಭಾಳಷ್ಟು ಜನ ಸೇರ್ತಾರು. ಸೊ ಹಂಗಾಗಿ ರಾತ್ರಿ ಒಂದು ಕ್ಲಿಪ್ ಅಂದ್ರೆ ಖಾಲಿ ಹೆಂಗೆ ಕಾಣಕತ್ತೈತಿ ಅಂತ ಅನ್ನೋದು ಒಂದು ಕ್ಲಿಪ್, ಲಾಸ್ಟ್ನೇ ಕ್ಲಿಪ್ ಬಂದಾತು ತೊಗೊಂಡ್ರಂತಂತ ಹೇಳಿ. ಸೊ ಈ ವಿಡಿಯೋ ಬಂದು ಮಾಡಕ್ಕಂತೇಳಿ ಇಷ್ಟ. ಸೊ ಮದುವೆ ಅಂದ್ರನ ಒಂಥರ ಹಬ್ಬ ಅಂತನ್ಬೋದು. ನಮ್ಮ ಮಾಮನ ಮದ್ವೆ ಒಳಗೆ ಏನೈತಿಲ್ಲ, ನಂಗೆ ಜಾಸ್ತಿ ನಾನು ಓಡಾಡೋದು ಎಲ್ಲ ನಾನು ಅದನ್ನು ನಂಗೆ ಅದು ಮಾಡೋ ನೆಸಸರಿ ಇತ್ತ ಎಲ್ಲ ಗೊತ್ತಿಲ್ಲ. ಬಟ್ ನಾನು ಆ ಮನೆಯ ಮೊದಲನೇ ಮೊಮ್ಮಗ ಆಗಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಜವಾಬ್ದಾರಿನ ಹಿಡ್ಕೊಂಡು ಅಲ್ಲೆಲ್ಲ ಓಡಾಡೋದು ಅವ್ರಿಗೆ ಏನು ಸಾಮಾನು ಬೇಕಾರೆ ತಂದು ಕೊಡೋದು, ಇಂಥವೆಲ್ಲ ನಾ ಮಾಡೋ ಗದ್ದಲಾಗ ಮತ್ತು ಹೊಳ್ಳಿ ಈ ಯೂಟ್ಯೂಬ್ ಮಾಡೋ ಗದ್ದಲಾಗ ಜಾಸ್ತಿನ ಪ್ರತಿಯೊಂದು ಎಷ್ಟೋ ಕೊಂಡ ಮೂಮೆಂಟ್ಸ್ಗಳು ನಾನು ಅಲ್ಲಿ ಜಾಸ್ತಿ ಎಂಜಾಯ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಆದರೆ ಇಲ್ಲಿ ಅಡ್ಡಿ ಇಲ್ಲ, ಇಲ್ಲಿ ಪ್ರತಿಯೊಂದು ಮೂಮೆಂಟ್ಸ್ಗಳು ಒಂದು ಸ್ವಲ್ಪ ಎಂಜಾಯ್ ಮಾಡಕತ್ತೀನಿ. ಮತ್ತು ಇದು ಯೂಟ್ಯೂಬ್ ಮಾಡೋ ಗದ್ದಲಾಗ ಒಂದು ಸ್ವಲ್ಪ ಹಂಗೆ ಆಕತಿ. ಈಗ ಯಾಕಪ್ಪ ಅಂತಂದ್ರೆ ನಾವೀಗ ಊಟ ಮಾಡಕತ್ತಿರ್ತೀವಿ, ಊಟದ್ದು ಕ್ಲಿಪ್ಸ್ ತೊಗೋಬೇಕು, ಅಂದ್ರೆ ಊಟದ್ದು ಏನು ಮಾಡಿಸಿದ್ರ ಅಂತ ನಿಮಗೆ ತೋರಿಸ್ಬೇಕು. ಮತ್ತು ಹೊಳ್ಳಿ ಅದು ಒಂದು ಮೆಮೊರಾಗಿ ಉಳಿತೈತಿ ಅಂತ ಅನ್ನೋ ಕಾರಣಕ್ಕೆ ಊಟ ಮಾಡೋಕ್ಕಿಂತ ಮೊದಲೇಕ ಜಸ್ಟ್ ಒಂದು ವಿಡಿಯೋ ಮಾಡಿ ಆಮ್ಯಾಗ ನಾವು ಊಟ ಮಾಡ್ತೀವಿ. ದ್ಯಾಟ್ ಈಸ್ ವಾಟ್ ಯೂಟ್ಯೂಬರ್ಸ್ ಜೀವನ ಅಂತ ಅನ್ಬೋದು. ಸೊ ಕಾರಣ ಏನು ಕುಂತಿದ್ರಲ್ಲ ಆ ಸೀಟ್ ಮೇಲೆ ಕುಂತು ಈ ಲಾಗ್ ಮಾಡಕತ್ತಾನೆ. ಒಂದಿಷ್ಟು ನನ್ನ ಮನದಾಳದ ಮಾತುಗಳು ಅಂತನ್ಬೋದು. ನಮ್ಮ ಅಮ್ಮನ ಮದುವೆ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಎಂಜಾಯ್ಮೆಂಟ್ ಜಾಸ್ತಿ ಅನ್ನೋಕೆ ಅಲ್ಲಿ ಏನು ಯಾವುದೇ ಒಂದು ಮೂಮೆಂಟ್ಗಳನ್ನ ಆ ಫೀಲ್ ಮಾಡ್ಕೊಂಡು ಹಿಂಗಾಗಿತ್ತಲ್ಲ ಅಂತ ಅನ್ನಿಸ್ಲೇ ಇಲ್ಲ. ಆಮ್ಯಾಗ ಯೂಟ್ಯೂಬ್ ಬ್ಲಾಗ್ಸ್ ಏನು ನೋಡಿದ್ನೆಲ್ಲ ಅವಾಗ ಹಿಂಗೆಲ್ಲ ಆಗಿತ್ತ ಮದ್ವೆ, ಹಿಂಗೆಲ್ಲ DJ, ಹಿಂಗೆಲ್ಲ ರಾತ್ರಿ ಹಿಂಗಾಗಿತ್ತ ಫಂಕ್ಷನ್, ಗುಗ್ಗಳ ಹಿಂಗಾಗಿತ್ತ ಅಂತೇಳಿ ಅನ್ನೋಂಗೆ ಆಗ್ಬಿಡುತ್ತೆ. ಅಂದ್ರೆ ಈ ಏನಂತಾರೆ ಅದಕ್ಕೆ
ಬ್ಲ್ಯಾಂಕ್ ಅಲ್ಲ, ಒಂದು ಸ್ವಲ್ಪ ನೆನಪೈತೇನೋ ಅನ್ನೋಂಗೆ ಅದು ಆಗ್ಬಿಟ್ಟಿತ್ತು. ಗದ್ದಲಾಗ ದೋಣಿ ಎಲ್ಲ ಹೋಗಿಬಿಟ್ಟಿತ್ತು. ಹಾಗಾಗಿ ಆದರೆ ಇಲ್ಲಿ ಏನೈತಲ್ಲ ಒಂದು ಸ್ವಲ್ಪ ಅಡ್ಡಿ ಇಲ್ಲ. ನಮ್ಮ ಹೊಸದಾಗಿ ನಮ್ಮ ಅಕ್ಕ ಆಗ್ಯಾಳ್ಕರೆ, ನಮ್ಮ ಮಾಮನ ಹೆಂಡತಿ ಆಗ್ಯಾಳ್ಕರೆ. ಆದರೆ ವಿ ಆರ್ ವೆರಿ ಕ್ಲೋಸ್. ನಾ ಬಾಂಡ್ ಜಲ್ದಿನೇ ಕ್ರಿಯೇಟ್ ಮಾಡ್ಕೊಡ್ತೀನಿ, ಅಂದ್ರೆ ಜಲ್ದಿನ ಕ್ಲೋಸ್ ಆಕೇನಿ. ಈಗ ಒಬ್ಬೊಬ್ಬರು ಸೊಕ್ಕಿನಾರಂಗಿರ್ತಾರೆ, ಜಾಸ್ತಿ ಮಾತಾಡ್ತಿರಂಗಿಲ್ಲ. ಸೊಕ್ಕಂತಂತಲ್ಲ, ಜಾಸ್ತಿ ಯಾರು ಮಾತಾಡೋಕೆ ಹೋಗಲ್ಲ. ಬಟ್ ನಾ ಮಾತಾಡಿ ಆದಷ್ಟು ಜಲ್ದಿನ ಯಾರ ಜೋಡಿ ಆದ್ರೂ ನಾ ಜಲ್ದಿನ ಏನಂತಾರೆ ಹೊಂದಾಣಿಕೆ ಆಗಿಬಿಡ್ತಾನೆ. ಸೊ ಹಂಗಾಗಿ ವಿ ಆರ್ ವೆರಿ ಕ್ಲೋಸ್. ಸೊ ಅಕ್ಕ ಮತ್ತು ಅಣ್ಣ ಈಗೇನು ಮದುವೆ ಹಾಕೋದಲ್ಲ, CRPF ಸೈನಿಕ ಅಂತೇನು ಬೆಳಗ್ಗೆ ಏನು ಅಂದಿದ್ನಲ್ಲ. ಸೊ ಆ ಅಣ್ಣನ ಬಾಪ ಮದುವೆಗೆ ಅಂತ ಹಿಂಗೆಲ್ಲ ಹೇಳಿದ. ಮತ್ತು ಅಕ್ಕ ಕೂಡ ಜಲ್ದಿನ ಬರ್ರಿ ಮದುವೆಗೆ, ಮಸ್ತ್ ಅಂದ್ರೆಲ್ಲ ಪ್ರತಿಯೊಂದನ್ನು ಮಾಡ್ಕೊಳ್ಳೋಂತ್ರಿ ವಿಡಿಯೋನ, ಮತ್ತು ನೀವು ಇದ್ದಂಗೆ ಕತಿ ಬರ್ರಿ ಅಂತೇಳಿ ನಮ್ಮ ಅಷ್ಟು ಫ್ಯಾಮ್ಲಿಗೂ ಹೇಳಿದರೆ. ಸೊ ಹಂಗಾಗಿ ಹೋದ್ರೆ ಆತ ನಮ್ಮ ಮಾಮನ ಮದುವೆ ಅಂತೂ ಎಂಜಾಯ್ ಮಾಡಲಿಲ್ಲ. ಅಟ್ಲೀಸ್ಟ್ ನಮ್ಮ ಅಣ್ಣನ ಮದುವೆ ಆದ್ರೂ ಒಂದು ಸ್ವಲ್ಪ ಎಂಜಾಯ್ ಮಾಡಿ ಬಂದ್ರೆ ಅಂತ ಅನ್ನೋ ಕಾರಣಕ್ಕೆ ನಾ ಬಂದಿದ್ದು ಮೇನ್. ಸೊ ಮಸ್ತ್ ಆಯ್ತು ಅಲ್ಲೆಲ್ಲ. DJದಾಗಿರ್ಬೋದು, ನಾನು ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದ್ದೆ. ಸ್ಟೇಜ್ ಮ್ಯಾಗ ಮಾಡಂದ್ರೆ ಮಾಡಬಲ್ಲೆ, ಒಂದು ಸ್ವಲ್ಪ ಏನಾರ ಸ್ಟೆಪ್ಸ್ ಕಲಿತು ನಾ ಸ್ಟೇಜ್ ಮ್ಯಾಗ ಮಾಡಬಲ್ಲೆ. ಬಟ್ ಹಂಗೆ ಗುಂಪಿನಾಗ ಹುಚ್ಚರು ಕುಣ್ದಂಗೆ ಹುಚ್ಚರನ್ನು ಪದ ಬಳಸ್ಬಾರ್ದು. ಆದರೆ ಹಂಗೆ ದೈ ಅಂತ ಕುಣಿತಾರಲ್ಲ, ಹಂಗೆ ನಂಗೆ ಕುಣ್ಯಾಕೆ ಕೊಟ್ಟರೆ ನಂಗೆ ಬರೋದಿಲ್ಲ, ಅದು ನಂಗೆ ಸಾಧ್ಯವೂ ಇಲ್ಲ. ದೈ ಅದು ಸಪ್ಪಳದಾಗಂತೂ ನಂಗೆ ಸಾಧ್ಯನೇ ಆದರೆ ಈಗ ಸಪ್ಪಳ ಒಂದು ಸ್ವಲ್ಪ ಅಡ್ಡಿ ಇಲ್ಲ. ಈಗ ಯಾಕೊಂಡು ನಂಗೆ ಸಪ್ಪಳ ನನಗದು ಟಾಲ್ರೇಟ್ ಆಯ್ತು. ಅದನ್ನು ನಾನು ತಡ್ಕೊಂಡೆ. ಆದ್ರೆ ಮಾವನ ಲಗ್ನ ಅದಾಗಿದ್ದಿಲ್ಲ. ಜಾಸ್ತಿ ಮಾತಾಡಕತ್ತಾನಲ್ಪ ವಿಶ್ವ ಅಂತೇಳಿ ಅಂತ ಅನ್ಬೇಡ್ರಿ. ನನ್ನ ಮುಖ ತೋರಿಸಿ ಜಾಸ್ತಿ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಬರೀ ಏನು ಹಾಕತ್ತೈತಿ ಫಂಕ್ಷನ್ ಅಂತೇಳಿ ತೋರ್ಸೋಗದ್ದೆಲ್ಲ ಇದ್ದೆ. ಸೊ ದಿಸ್ ಈಸ್ ವಾಟ್ ಮೈ ಒಪಿನಿಯನ್ ಅಬೌಟ್ ಮ್ಯಾರೇಜ್. ಮತ್ತು ಒಳ್ಳೆ ಇಲ್ಲಿ ಬಂದಿದ್ದು ಅದೆಲ್ಲ ಅಂತ ಅನ್ಬೋದು. ಮತ್ತು ಆಗಲಿ ಬೆಳಗ್ಗೆ ಹಾಕೊಂಬಂದಿನಲ್ಲ, ಅದು ಹಂಗೆ ಹಾಕೊಂಡು ಈಗ ನಿಂತಾನೆ ಇಷ್ಟ, ಮತ್ತೇನಿಲ್ಲ. ಮತ್ತು ಹೊಳ್ಳಿ ಹಿಂಗೆ ಪ್ರೊಫೆಷ್ನಲ್ಲಾಗಿ ವ್ಲಾಗರ್ಸ್ ಒಂದಿಷ್ಟು ಮಂದಿ ಮಾಡ್ತಾರೆ. ನಾ ಹೆಂಗೆ ಮಾಡ್ತಾನೆ ಅಂತೇಳಿ ನನಗೆ ಗೊತ್ತಿಲ್ಲ. ವ್ಲಾಗ್ಸ್ ಅನ್ನೋದು ಒಂದು ಕಂಟೆಂಟ್ ಅಂತೇಳಿ ಅಂತ ಅನ್ನೋದು ನನಗೆ ಎಷ್ಟು ತಿಳಿದಲ್ಲ ಅಷ್ಟರ ಮಟ್ಟಿಗೆ ನಾನು ಮಾಡೋಕ್ಕೆ ಪ್ರಯತ್ನ ಯಾವಾಗಿದ್ರೂ ಪಡ್ಕೊತಾ ಇದ್ದೀನಿ. ಸೊ ಇನ್ನೂ ಪ್ರಯತ್ನ ಪಡಕತ್ತಾನೆ. ಹಾಗಾಗಿ ಏನೋ ಒಂದು ತಪ್ಪು ಒಪ್ಪಾಗಿದ್ರೂ ಕ್ಷಮಿಸಿ, ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ. ಸೊ ದಿಸ್ ಇಸ್ ವಾಟ್ ಟುಡೇಸ್ ವ್ಲಾಗ್ ಅಂತ ಹೇಳ್ತಾ. ಸೊ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ಬೋದು. ನಾಳೆ ವ್ಲಾಗ್ ಸ್ಟಾರ್ಟ್ ಮಾಡ್ಬೋದು, ಗೊತ್ತಿಲ್ಲ. ಇದು ಯಾಕಂದರೆ ಭಾಳಷ್ಟು ಮಾಡ್ಕೊಂಬಿಡ್ತಾನಲ್ಲ ವಿಡಿಯೋ, ಯಾವ ವಿಡಿಯೋ ಹೆಂಗೆ ಹಾಕ್ಬೇಕಂತ ಗೊತ್ತಾಗಂಗಿಲ್ಲ. ಸೊ ಬೆಳಗ್ಗೆ ಸಿಗ್ತಾನಂತೆ. ಬೆಳಗ್ಗೆ ಮಾತ್ರ ಅರಿಶಿನ, ಸುರ್ಗಿ ನೀರು ಮತ್ತು ಹೊಳ್ಳಿ ಇವೆಲ್ಲ ಅದಾವು, ಫಂಕ್ಷನ್ ಅದಾವು. ಸೊ ಅವನ್ನೆಲ್ಲ ತೋರಿಸೋ ಪ್ರಯತ್ನ ಮಾಡ್ತಾನಂತೆ. ಸೊ ಇಷ್ಟ ರೀಪ, ಬರ್ರಿ, ಜಾಸ್ತಿ ಮಾತಾಡಿದೆ ಅಂತ ಅನ್ಸುತ್ತೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಯಾರ್ಯಾರು ಈ ಮದುವೆಗೆ ಬಂದಾರ ಯಾರಾದರೂ ಈ ವಿಡಿಯೋ ನೋಡಿದರೆ ಇನ್ನೊಬ್ರು ಶೇರ್ ಮಾಡಿರಿ ಅಂತ ಹೇಳ್ತೆ. ಸೊ ಬಾಯ್.